ಡಾಕ್ಟರ್ ರತ್ನಾಕರ ಮಲ್ಲಮೂಲೆ, ಕಾಸರಗೋಡಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹವರು, ಯಕ್ಷಗಾನಕ್ಕೆ ಬಹಳಷ್ಟು ವರ್ಷಗಳಿಂದ ದುಡಿಯುತ್ತಾ ಇರುವವರು. ಇವರೀಗ ಕಲಾವಿದರು ಹೇಗೆ ಜಾಗೃತಿ ವಹಿಸಬೇಕು, ಪ್ರತಿರೋಧ ಹೇಗಿದ್ದರೆ ಚೆನ್ನ, ಸಮಷ್ಟಿ ಪ್ರಜ್ಞೆಯ ಅನಿವಾರ್ಯತೆ, ಮುಂದಿನ 25 ವರ್ಷಗಳ ಯಕ್ಷಗಾನ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎನ್ನುವ ಕುರಿತಾಗಿ ಬೆಳಕನ್ನು ಚೆಲ್ಲಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಾ ವೇದಿಕೆಯನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಶ್ರೀಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಇದರ ರಾಮಕೃಷ್ಣಮಯ್ಯ ಅವರಿಗೆ ಪ್ರೀತಿಯಿಂದ ವಂದಿಸ್ತಾ, ಇಲ್ಲಿ ಸೇರಿರುವ ಎಲ್ಲ ಸಹೃದಯ ಬಂಧುಗಳೇ, ನಾನು ಹೆಚ್ಚು ಮಾತನಾಡೋದಿಲ್ಲ, ಕೆಲವರು ವಿಷಯಗಳನ್ನು ಮಾತ್ರ ಹೇಳುತ್ತೇನೆ. ಮುಖ್ಯವಾಗಿ ಒಂದು ಕಲೆ ಮತ್ತೊಂದು ಸಾಮಾಜಿಕ ಜಾಲತಾಣ, ಇದರ ಬಗ್ಗೆ ತುಂಬ ಚರ್ಚೆಗಳು ನಡೆಯಿತು. ಇಲ್ಲಿ ಮಾತಾಡಿದವರಲ್ಲಿ ಈ ಒಂದು ವಿಭಾಗದಲ್ಲಿ ಪ್ರಾಯದಲ್ಲಿ ನಾನು ಕಿರಿಯ ಅಂತ ಭಾವಿಸಿಕೊಳ್ತೇನೆ. ಮುಖ್ಯವಾಗಿ ಈ ಯಕ್ಷಗಾನ ಕಲೆಯನ್ನು ಅರ್ಥೈಸುವ ಮತ್ತು ನೋಡುವ ಅಥವಾ ವಿಮರ್ಶೆ ಮಾಡುವಂತಹ ಒಂದು ಗುಣ, ಮುಖ್ಯವಾಗಿ ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪರೀಕ್ಷಿಸುವ ಗುಣ ನಮ್ಮ ತಲೆಮಾರಿನದ್ದು. ಅಂದರೆ ಈ 80ರ ದಶಕ ಅಥವಾ 70ರ ದಶಕಗಳಲ್ಲಿ ಹುಟ್ಟಿದವರು. ನಾನೊಂದು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಪಾಠ ಮಾಡುವವ. ಡಿಗ್ರಿ ಮಕ್ಕಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು PhD ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳು ನಮ್ಮೆದುರಿಗಿರ್ತಾರೆ. ಅಂದರೆ ಹೊಸ ತಲೆಮಾರಿನ ಅನ್ನು ಪ್ರತಿದಿನ ಕಾಣುವಂತಹ, ಅವರೊಟ್ಟಿಗೆ ಮಾತನಾಡುವಂತಹ, ಅವರೊಟ್ಟಿಗೆ ಚರ್ಚಿಸುವಂತಹ ಸನ್ನಿವೇಶ ನಮ್ಮದು. ಈ ಯಕ್ಷಗಾನದಂತಹ ಕಲೆಗಳನ್ನು ನನ್ನ ಅಮ್ಮ ಅಪ್ಪ ಹೇಗೆ ನೋಡ್ತಾ ಇದ್ದರು, ನಾನು ಹೇಗೆ ನೋಡ್ತಾ ಇದ್ದೆ, ನನ್ನ ವಿದ್ಯಾರ್ಥಿಗಳು ಹೇಗೆ ನೋಡ್ತಾ ಇದ್ದಾರೆ ಅಂತೇಳಿ ಈ 3 ತಲೆಮಾರಿನ ಸರಿಯಾದ ವ್ಯತ್ಯಾಸಗಳನ್ನು ನಾನು ಗುರುತಿಸಿಕೊಂಡಿದ್ದೇನೆ. ನನ್ನ ಅಪ್ಪ ಅಮ್ಮ ಶಾಲೆಗೆ ಹೋದವರಲ್ಲ, ಆದರೆ ಎಷ್ಟೋ ಪ್ರಸಂಗಗಳನ್ನು ಮತ್ತು ಕಲಾವಿದರ ಬಗ್ಗೆ ಅವರಿಗೆ ಗೊತ್ತಿತ್ತು. ಒಂದು ರೀತಿಯಲ್ಲಿ ಭಕ್ತಿ ಮತ್ತು ಭಾವುಕ ದೃಷ್ಟಿಯಿಂದ ಯಕ್ಷಗಾನವನ್ನು ನೋಡ್ತಾ ಇದ್ದರು. ಪುರಾಣ ಕಥೆಗಳಲ್ಲೆಲ್ಲ ಪಾತ್ರಗಳೆಲ್ಲ ಸಹಜ ಪಾತ್ರಗಳು ಎಂಬ ಒಂದು ಮನೋಭಾವದಿಂದ ನೋಡ್ತಾ ಇದ್ದರು. ನನ್ನ ಕಾಲಕ್ಕೆ ಆಗುವಾಗ ಟೆಂಟ್ ಮೇಳಗಳಿದ್ದವು. ನಾವು ತುಂಬ, ಈಗ ನನ್ನ ಪ್ರಾಯದಲ್ಲಿ, ನಾನು 40-47ರ ಪ್ರಾಯದಲ್ಲಿದ್ದೇನೆ. ಈಗ ಆ ಶಾಲೆಯ ದಿನಗಳಲ್ಲಿ ಸೂಟೆ ಕಟ್ಟಿಕೊಂಡು ಹೋದಂತಹ ಅನುಭವಗಳಿವೆ. ನೆಲದಲ್ಲಿ ಕೂತು ನೋಡಿದ್ದು. ಹೀಗೆ ನನ್ನ ವಿದ್ಯಾರ್ಥಿಗಳು ಈ ಯಾವ ಅನುಭವವನ್ನು ಪಡೆದುಕೊಂಡವರಲ್ಲ. ಈ ವ್ಯತ್ಯಾಸವನ್ನು ಕಲಾವಿದರು, ಸಂಘಟಕರು, ಎಲ್ಲರೂ, ಪ್ರೇಕ್ಷಕರು ಅಥವಾ ನನ್ನ ಈ ಪ್ರಾಯದ ಎಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗೆ ಅರ್ಥೈಸಿಕೊಂಡು ಏನು ಗುಣ ಅಂತ ಕೇಳಿದರೆ, ಆಗ ಸಂಘಟಕರು ಏನು ಮಾಡಬೇಕು, ಕಲಾವಿದರು ಹೇಗಿರಬೇಕು, ಪ್ರೇಕ್ಷಕ ವರ್ಗ ಹೇಗೆ ಇರ್ತದೆ ಇತ್ಯಾದಿಗಳ ಮನೋಭಾವವನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಕ್ಷಗಾನದ ಬಗ್ಗೆ ಒಂದು 20 ವರ್ಷ ಅಥವಾ 30 ವರ್ಷ ಮೊದಲಿದ್ದ ಹಾಗೆಲ್ಲ ಈಗ ಒಂದಷ್ಟು ಸಂಶೋಧನೆಗಳು ನಡೆದಿವೆ. ಆ ಸಂಶೋಧನಾ ಕೃತಿಗಳು ಹೇರಳವಾಗಿ ಪ್ರಕಟ ಆಗಿವೆ. ಇದನ್ನು ಓದಿಕೊಂಡವರಿದ್ದಾರೆ, ಚರ್ಚೆ ಮಾಡಿಕೊಂಡಿದ್ದಾರೆ. ಹಲವು ಯಕ್ಷಗಾನದ ಹಿರಿಯ ಕಲಾವಿದರ ಆತ್ಮಚರಿತ್ರೆಗಳು ಅಥವಾ ಜೀವನ ಚರಿತ್ರೆಗಳು ಬಂದಿವೆ. ಇದರ ಬಗ್ಗೆಯೂ ಕೂಡ, ಅಂದರೆ ನಾನು ಹೇಳೋದು ಮುಖ್ಯವಾಗಿ ಇಷ್ಟೇ, ಒಂದು 32-3 ದಶಕಗಳ ಹಿಂದೆ ಹೇಗಿತ್ತೋ ಹಾಗೆ ಅಲ್ಲ ಈಗ. ಕಾಲದ ಈ ಬದಲಾವಣೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಏನು ಅರ್ಥ ಮಾಡಿಕೊಂಡು ಹೇಗೆ ಅಂತ ಹೇಳಿದ್ರೆ, ನೋಡಿ, ಒಂದು ಕಾಲದಲ್ಲಿ ದೊಂದಿ ಬೆಳಕಿನ ಆಟ ಪೆಟ್ರೋಮ್ಯಾಕ್ಸಿಗೆ ಬದಲಾವಣೆ ಆದಾಗ ಚರ್ಚೆಗಳಾಗಿವೆ. ಪೆಟ್ರೋಮ್ಯಾಕ್ಸಿನಿಂದ ಟ್ಯೂಬ್ಲೈಟಿಗೆ ಬದಲಾವಣೆ ಆದಾಗಲೂ ಚರ್ಚೆಗಳಾಗಿವೆ. ಈಗಲೂ ಚರ್ಚೆಗಳಾಗ್ತಾ ಇವೆ. ಆದರೆ ಒಂದು ಮೂಲ ಸತ್ವ ಅಂತ ಇದೆ. ಇಲ್ಲಿ ಕೆಲವರು ಹಿರಿಯರು ಹೇಳಿದರು, ಯಕ್ಷಗಾನಕ್ಕೆ ಒಂದು ಮೂಲ ಗುಣ, ಮೂಲ ಸತ್ವ ಅಂತ ಇದೆ. ಅದು ಮನರಂಜನೆಯನ್ನು ಕೊಡುತ್ತದೆ, ಜೊತೆಗೆ ಒಂದು ರೀತಿಯಂತಹ ಭಾರತೀಯ ತತ್ವಶಾಸ್ತ್ರದ ಅಥವಾ ಪುರಾಣ ಶಾಸ್ತ್ರದ ಜ್ಞಾನ ಭಂಡಾರವನ್ನು ಒದಗಿಸ್ತದೆ. ಒಂದು ಕಾಲದಲ್ಲಿ ಈ ಜ್ಞಾನ ಭಂಡಾರ ಬಹಳ ಅನಿವಾರ್ಯ ಆಗಿತ್ತು. ಪ್ರೇಕ್ಷಕರೆಲ್ಲರೂ ಕೂಡ ಕೈ ಮುಗಿದುಕೊಂಡು ಅದನ್ನು ಕೇಳ್ತಿದ್ರು, ನೋಡ್ತಿದ್ರು.
ಕಾಸರಗೋಡಿನಂಥ ಅಥವಾ ಅವಿಭಜಿತ ದಕ್ಷಿಣ ಕನ್ನಡದಂತಹ ಪ್ರದೇಶಗಳಲ್ಲಿ ರಾಮಾಯಣ ಮಹಾಭಾರತದ ಕೃತಿಗಳು ಜನಸಾಮಾನ್ಯನಿಗೆ ತಲುಪಿದ್ದು ಯಕ್ಷಗಾನದಿಂದಲೇ. ಆದರೆ ಹೀಗೆ ಅಂತಹ ಪ್ರೇಕ್ಷಕರು ಇದ್ದಾರಾ ಆ ಒಂದು ಭಕ್ತಿಯಿಂದ ಭಾವುಕತೆಯಿಂದ ಅಂತ ಹೇಳಿದರೆ ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನಮ್ಮ ಆಧುನಿಕ ಶಿಕ್ಷಣದ ಪ್ರಭಾವ ಇರ್ಬೋದು. ಸಾಮಾಜಿಕ ಜಾಲತಾಣಗಳಿಗಿಂತ ಮೊದಲು ನಾವು ಆಧುನಿಕ ಶಿಕ್ಷಣವನ್ನು ಕೂಡ ಇದೇ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆವು. ಈಗ ಅದು ಸಾಮಾಜಿಕ ಜಾಲತಾಣಗಳಾಗಿವೆ ಅಂತ ನಾನು ಭಾವಿಸಿಕೊಳ್ತೇನೆ. ಆದ ಕಾರಣ ಕಲಾವಿದರು ಮುಖ್ಯವಾಗಿ ನನ್ನ ದೃಷ್ಟಿಯಲ್ಲಿ ಕಲಾವಿದರು ಆ ಮೂಲ ಸತ್ವವನ್ನು ಅರಿತವರೇ ಆಗಿರ್ತಾರೆ. ಈಗಿನ ವಿದ್ಯಾರ್ಥಿಗಳ ಯಕ್ಷಗಾನವನ್ನು ಬಿಟ್ಟರೆ, ಯಾಕೆಂದರೆ ಬೈಹಾಟ್ ಹೊಡೆದು ಅರ್ಥ ಹೇಳುವುದು ಅಥವಾ ಇತ್ಯಾದಿಗಳನ್ನು ಬಿಟ್ಟರೆ, ಈಗ ಇಲ್ಲಿ ಮಾತನಾಡಿದ ಕಲಾವಿದರಿದ್ದಾರೆ, ಹಿರಿಯ ಕಲಾವಿದರಲ್ಲಿದ್ದಾರೆ, ಅವರು ಆ ಮೂಲ ಸತ್ವವನ್ನು ಈ ಆಗುತ್ತಿರುವ ಬದಲಾವಣೆಗೆ ಬೇಕಾಗಿ ಮಾರ್ಪಾಡು ಮಾಡಬೇಕಾಗಿಲ್ಲ, ನೋವು ಪಡೆದುಕೊಳ್ಬೇಕಾಗಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಸಾಮಾಜಿಕ ಜಾಲತಾಣ ಎಷ್ಟು ಆಗಿದೆ ಅಂದರೆ, ಇನ್ನು ನೋಡಿ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಂತು. ಇನ್ನು ಎಷ್ಟು ಸವಾಲುಗಳಿದೆ ಅಂದರೆ ಯಕ್ಷಗಾನಕ್ಕೆ ಮಾತ್ರ ಅಲ್ಲ, ಪ್ರತಿ ಕಲೆಗೂ ಇದೆ. ಯಾವ ಸಿನಿಮಾವೂ ಕೂಡ ನಟ ಇಲ್ಲದೆ ಒಳ್ಳೆಯ ಒಂದು ಸಿನಿಮಾ ಮಾಡುವ ಹಂತಕ್ಕೆ ನಾವು ತಲುಪಿದ್ದೇವೆ. ಯಕ್ಷಗಾನದ ನಾಟ್ಯಗಳನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಲಿಯುವಂತಹ ಇದಿದೆ. ಕಾಲ ಹೀಗೆ ಬಹಳ ಸ್ಪೀಡಿನಿಂದ ಹೋಗ್ತಾ ಇದೆ. ನಮ್ಮ ತಲೆಮಾರು ಅಷ್ಟು ವೇಗವನ್ನು ಕಂಡವರಲ್ಲ. ನಮಗೆ ಚಿಮಣಿ ದೀಪಕ್ಕೆ ಎಣ್ಣೆ ಹಾಕಿ ಗೊತ್ತು, ಬೆಂದರು ಕೊಟ್ಟಕ್ಕೆ ನೀರನ್ನು ಬಾವಿಯಿಂದ ಸೇದಿ ಗೊತ್ತು. ಈ ತಲೆಮಾರಿನವರು ನಾವು ಪ್ರಾಯದಲ್ಲಿ. ಆದ ಕಾರಣ ಈ ವೇಗಕ್ಕೆ ನಾವು ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಹಿಂದೆ ಇದ್ದೇವೆ ನಾವು. ಆದರೆ ಈಗಿನ ವಿದ್ಯಾರ್ಥಿಗಳು ಹಾಗೆ ಅಲ್ಲ. ಆದ ಕಾರಣ ನನ್ನ ಮಾತುಗಳು ಇಷ್ಟೇ, ಕಾಲಕ್ಕೆ ಹೊಂದಿಕೊಂಡು ಕಲೆಯ ಮೂಲ ಸತ್ವ. ಕಲೆ ಅಂತ ಹೇಳಿದರೆ ಅದಕ್ಕೆ ತುಂಬ ಅರ್ಥಗಳಿವೆ. ಯಕ್ಷಗಾನ ಆಗಲಿ ಅದು ಯಾವುದೇ ಕಲೆಗಳಾಗಲಿ, ಆ ಕಲೆಗಳ ಮೂಲ ಸತ್ವವು ಯಾವತ್ತೂ ಕೂಡ ಹೋಗಬಾರದು. ಆದ ಕಾರಣ ಪ್ರೇಕ್ಷಕ ಏನೋ ಬಯಸಿದ ಅಂತ ಹೇಳಿ ಯಕ್ಷಗಾನದ ಕಲಾವಿದರು ಏನೋ ಕೊಡಲಿಕ್ಕೆ ಹೋಗಿ ಅದು ಏನೋ ಆಗುವುದಕ್ಕಿಂತ ಆ ಮೂಲ ಸತ್ವಕ್ಕೆ ಚ್ಯುತಿಯಾಗದೆ ಆಧುನಿಕತೆಯನ್ನು ಬರಮಾಡಿಕೊಳ್ಳದೆ ನಿರ್ವಾಹವೇ ಇಲ್ಲ. ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ತಾ, ಇಲ್ಲಿ ಹೇಳಿದ್ರಲ್ಲ ಕೆಲವು ಪಾಸಿಟಿವ್ ಪಾಯಿಂಟ್ಗಳನ್ನು ಹೇಳಿದರು, ಅದನ್ನು ಅಳವಡಿಸಿಕೊಳ್ತಾ ಈ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಚಾಕಚಕ್ಯತೆಯನ್ನು ನಾವು ಸಂಘಟಕರಿರಲಿ, ಪ್ರೇಕ್ಷಕರಿರಲಿ ಅಥವಾ ಮತ್ತು ಇಂಥ ಚರ್ಚೆಗಳು ನಡಿಬೇಕು. ಯಾವತ್ತೂ ಕೂಡ ಎಲ್ಲಿ ಇಂಥ ಚರ್ಚೆಗಳು ಕಮ್ಮಟಗಳು ಆರೋಗ್ಯಪೂರ್ಣವಾಗಿ ನಡೀತದೋ ಅಲ್ಲಿ, ಈಗ ನನ್ನ ಅಭಿಪ್ರಾಯ ಅಥವಾ ಕಲಾವಿದರ ಅಭಿಪ್ರಾಯ, ಸಂಘಟಕರ ಅಭಿಪ್ರಾಯ ಅಥವಾ ಸಂಶೋಧಕರ ಅಭಿಪ್ರಾಯ ಇತ್ಯಾದಿಗಳೆಲ್ಲ ಕಂಡಾಗ ಅದು ಕೆಲವೊಮ್ಮೆ ಮಾರ್ಪಾಡುಗಳಿಗೆ ಕಾರಣ ಆಗ್ತವೆ. ನೋಡಿ, ಜಾಲತಾಣಗಳಲ್ಲಿ ನೆಗೆಟಿವ್ಗಳು ಮಾತ್ರ ಅಲ್ಲ, ಎಷ್ಟೋ ಪಾಸಿಟಿವ್ಗಳಿವೆ. ಇದು ಕೂಡ ಜಾಲತಾಣಗಳ ಎದುರೇ ನಾವು ಮಾತಾಡೋದು. ಇದು ಆನ್ಲೈನಲ್ಲಿ ಹೋಗ್ತದೆ. ಇಲ್ಲಿ ನಡೆದ ಚರ್ಚೆಗಳು ಎಷ್ಟೋ ಜನರು ಓದಿಕೊಳ್ತಾರೆ. ಮನಪರಿವರ್ತನೆಗೆ ಅಂದರೆ ಏನು ತಿಳಿಯದೆ ಮಾತನಾಡುವವರು ಇದರಿಂದಲೂ ಕೂಡ ಕಲಿಯಬಹುದು. ಎಷ್ಟೋ ಮಂದಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಪ್ರತ್ಯಕ್ಷವಾಗಿ ನೋಡಲೇ ಇಲ್ಲ. ಪಂಚವಟಿಯಂತಹ ಪ್ರಸಂಗಗಳನ್ನು ಪಾಠ ಮಾಡುವಾಗ ಎಷ್ಟು ಮಂದಿ ಯಕ್ಷಗಾನ ನೋಡಿದ್ರಿ ಅಂತ ಹೇಳಿದ್ರೆ, ನಾವು ಯಕ್ಷಗಾನವನ್ನೇ ನೋಡಲಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯ 23-22 ವರ್ಷ ಪ್ರಾಯದ ಮಕ್ಕಳು ಯಕ್ಷಗಾನವನ್ನೇ ನೋಡಿರುವುದಿಲ್ಲ. ಆದರೆ ಅವರಿಗೆ ನೋಡಿ ಯೂಟ್ಯೂಬಲ್ಲಿ ಇಂಥ ಪ್ರಸಂಗಗಳಿವೆ ನೋಡಿ. ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಅಂತ ಹೇಳಿದರೆ ಅಲ್ಲಿ ಬರೀ ಭಾಷಿಕವಾಗಿ ಮಾತ್ರ ಅಲ್ಲ, ನೋಡಿ ಅಂತೇಳಿ ಒಂದೊಂದು ಪದಕ್ಕೂ ಕೂಡ ಶೇಣಿಯವರಾಗಲಿ ಅಥವಾ ಕುಂಬಳೆಯವರಾಗಲಿ ಅವರ ಅರ್ಥ ಹೇಳಿದ ರೀತಿ ನೋಡಿ ಹೀಗೆ ಇದೆ. ಈ ರೀತಿಯಲ್ಲಿ ನೀವು ಭಾಷಿಕ ಸಂಪತ್ತನ್ನು, ಸಾಹಿತ್ಯ ಸಂಪತ್ತನ್ನು ಬೆಳೆಸಿಕೊಳ್ಳಬಹುದು ಅಂತ ಹೇಳಲಿಕ್ಕಾಗ್ತದೆ. ಆದ ಕಾರಣ ಇಂತಹ ಈ ದೃಷ್ಟಿಕೋನಗಳನ್ನು ಇರಿಸಿಕೊಂಡು ಚರ್ಚೆಗಳನ್ನು ನಡೆಸುತ್ತಾ ನಾವು ಇರಬೇಕು ಜೊತೆಗೆ ಅಂತ ನಾನು ಭಾವಿಸಿಕೊಳ್ತೇನೆ. ಬರೀ ಯಕ್ಷಗಾನ ಪ್ರದರ್ಶನದ ಜೊತೆಗೆ ಈಗ ಕಾಲಮಿತಿ ಯಕ್ಷಗಾನ ಬಂದಿದೆ. ಕೆಲವೊಮ್ಮೆ ಸಂಘಟಕರು ಭಾವಿಸಿದರೆ, ಮೇಳಗಳ ವಿಷಯಗಳಲ್ಲ ನಾನು ಹೇಳೋದು, ಇಂತಹ ಕಡೆಗಳಲ್ಲಿ ಇಂತಹ ಒಂದು 10-20 ಅರ್ಧ ಗಂಟೆಯ ಚರ್ಚೆಗಳನ್ನು ಮಾಡೋದು, ಆ ಚರ್ಚೆಗಳನ್ನು ಕೂಡ ಜಾಲತಾಣಗಳಲ್ಲಿ ಹರಿದು ಬಿಡುವುದು. ಆದರೆ ಎಲ್ಲಿಗ ಬೇಡಂಗೆಟ್ಟಿಯಾಗಿ ಏನೇನೆಲ್ಲ ಕಮೆಂಟ್ ಕೊಡುವವರಿಗೆ ಒಂದು ಸಂದೇಶ ಆಗ್ತದೆ. ಇದೇ ನನಗೆ ತೋರುವಂಥದ್ದು, ಇದಕ್ಕೆ ಕೊಡುವಂತಹ ಒಂದು ಆರೋಗ್ಯಪೂರ್ಣವಾದಂತಹ ಸ್ಪರ್ಧೆ ಅಂತ. ಅದಲ್ಲದೆ ನಾವು ಕಮೆಂಟ್ ಮಾಡ್ತಾ ಹೋದರೆ ಇದು ಯಕ್ಷಗಾನದ ಕಲಾವಿದರಿಗೆ ಮಾತ್ರ ಅಲ್ಲ ಜಾಲತಾಣಗಳಲ್ಲಿ ಬರೋದು, ಪ್ರತಿಯೊಂದಕ್ಕೂ ಕೂಡ ಇಂಥ ವಿಮರ್ಶೆ. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಒಂದು ಇದೆ, ಎಲ್ಲ ಕ್ಷೇತ್ರಗಳಲ್ಲಿವೆ. ಸಿನಿಮಾ ಕ್ಷೇತ್ರಗಳ ನೀವು ನೋಡಿದರೆ ಅದು ಹೇಳಿ ಫಲ ಇಲ್ಲ. ಆದ ಕಾರಣ ಈ ರೀತಿಯಲ್ಲಿ ಮಾಡುವುದು ಹೆಚ್ಚು ಉಚಿತ ಅಂತ ಈ ಕಾಲಘಟ್ಟಕ್ಕೆ ಅನುಸಾರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬಗ್ಗೆ ಏನು ಚರ್ಚೆಗಳಿದ್ರೂ ಮಾತಾಡ್ಬೋದು. ಅಂತೂ ಈ ಜಾಲತಾಣಗಳು ಬಂದ ನಂತರ ಒಂದಷ್ಟು ಚರ್ಚೆಗಳಾಗ್ತಾ ಇವೆ.
ಮೊದಲೆಲ್ಲ ರಿಪಿಟೇಷನ್ ಇಲ್ಲ, ಈಗ ಮತ್ತೆ ಮತ್ತೆ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪು ಮಾಡಿದವರ ಬಗ್ಗೆ ಮೊದಲು ಕೂಡ ಚರ್ಚೆಗಳಾಗ್ತಿತ್ತು, ತಪ್ಪುಗಳಾಗ್ತಿತ್ತು, ಎಲ್ಲ ಆಗ್ತಿತ್ತು. ಆದರೆ ಮತ್ತೆ ಒಮ್ಮೆ ನಮಗೆ ರಿವೈಂಡ್ ಮಾಡಲಿ ನೋಡುವಂಥ ಅವಕಾಶ ಇರಲಿಲ್ಲ ತಾನೇ. ನಮಗೆ ಏನಾದರೂ ಹೇಳ್ತಿದ್ರೆ ಅದು ಅಲ್ಲೇ ಹೇಳಿ ಮುಗಿಸ್ಬೋದಿತ್ತು, ಅಥವಾ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗೆ ಹೇಳುವ ಅಭಿವ್ಯಕ್ತಿ ಅದು ಕೂಡ ಒಳ್ಳೆಯದೇ. ಆದರೆ ಅಭಿವ್ಯಕ್ತಿ ಕೆಟ್ಟದಾಗಿ, ಅಂದರೆ ಆ ಅಭಿವ್ಯಕ್ತೀಕರಣ ಕೆಟ್ಟದಾಗಿ ಬಂದರೆ ಅದನ್ನು ತಿದ್ದುವ ಕೆಲಸವೂ ಕೂಡ ನಮಗೆಲ್ಲರಿಗೂ ಕೂಡ ಇದೆ. ಅಂದರೆ ಯಕ್ಷಗಾನವನ್ನು ಪ್ರೀತಿಸುವ, ಅದು ಕಲಾವಿದರಿಗೆ ಮಾತ್ರ ಅಲ್ಲ, ಸಂಘಟಕರಿಗೆ ಮಾತ್ರ ಅಲ್ಲ, ಯಕ್ಷಗಾನವನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಯಕ್ಷಗಾನದಂತಹ ಕಲೆ ಒಂದು ವೇಳೆ ಇಲ್ಲದೆ ಇರ್ತಿದ್ರೆ ಕಾಸರಗೋಡಿನಂತಹ ಪ್ರದೇಶಗಳಲ್ಲಿ ಕನ್ನಡ ಇರ್ತಿರ್ಲಿಲ್ಲ ಅಂತ ಹೇಳೋದು ಬಹಳ ಮುಖ್ಯವಾದ್ದು. ಇಡೀ ಕನ್ನಡವೇ ಇರ್ತಿರಲಿಲ್ಲ. ಯಕ್ಷಗಾನದಿಂದ ನೋಡಿ, ಕುಂಬಳಿ ಸುಂದರರಾವ್ ಅಥವಾ ಶೇಣಿಯವರಲ್ಲಿ ಅವರು ಹೆಚ್ಚೇನು ಕಲಿತವರಲ್ಲ. 4ನೇ ಕ್ಲಾಸ್ ಏನೋ ಸುಂದರರಾವ್ ಅವರ ಕಲಿಕೆ ಎಂಥ ಅದ್ಭುತವಾದಂತಹ ಭಾಷಾ ಶೈಲಿ. ಅದನ್ನು ಒಬ್ಬ ಕಾಲೇಜು ಪ್ರೊಫೆಸರ್ಗಳಿಗೆ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಎಷ್ಟೋ ಕಲಾವಿದರು, ಇವತ್ತಿನ ಕಲಾವಿದರು, ಈಗ ಈ ಮೊದಲು ಒಬ್ಬರು ಹೇಳಿದ್ರಲ್ಲ, ಹೊಟ್ಟೆಪಾಡಿಗಾಗಿ ಉಂಟ. ಆ ಹೊಟ್ಟೆಪಾಡಿಗಾಗಿ ಅವರು ತೋರಿದ ನಿಷ್ಠೆ ಮತ್ತು ಅವರು ತೋರಿದ ಅಧ್ಯಯನವನ್ನು ನಾವು ಮೆಚ್ಚಲೇಬೇಕು. ಎಷ್ಟೋ ಪ್ರಸಂಗ ಕರ್ತೃಗಳು ಕೂಡ ಸರಿಯಾಗಿ ಶಾಲೆಗೆ ಹೆಚ್ಚು ಹೋದವರಲ್ಲ. ಆದ ಕಾರಣ ಭಾಷೆ, ಸಾಹಿತ್ಯ ಅಥವಾ ಕಾಸರಗೋಡು ತನ ಅಂತ ಏನಿದೆಯೋ ಅದೆಲ್ಲವೂ ಕೂಡ ಯಕ್ಷಗಾನದಿಂದ ಉಳಿದಿದೆ. ಅದು ಇನ್ನೆಷ್ಟು ಉಳಿಯಲಿಕ್ಕೆ ಇದೆ ಎಂಬುದನ್ನು ತೀರ್ಮಾನ ಮಾಡಬೇಕಾದವರು ನಾವು. ಹೊಸ ತಲೆಮಾರು, ನಾನು ಹೇಳಿದಲ್ಲ, ಆ್ಯಂಡ್ರಾಯ್ಡ್ ಸೆಟ್ ಬಂದ ಕಾಲದಿಂದ ಎಷ್ಟು ಪರಿವರ್ತನೆಗಳು ಅಂತ ಹೇಳಿ. ಈಗ ರಾಮಕೃಷ್ಣ ಮಯ್ಯ ಅವರು ಕೊರೋನಾ ಸಮಯದಲ್ಲಿ ಯಕ್ಷ ಜಾಗೃತಿ ಅಂತ ಮಾಡಿದವು ಎಲ್ಲವೂ ಕೂಡ ಅದು ವಿದೇಶಗಳಲ್ಲಿಗೆ ಹೋಗಿ ಇದು ಯುನೆಸ್ಕೋ ಮಟ್ಟದಲ್ಲಿಯೂ ಕೂಡ ಚರ್ಚೆಗೆ ಒಳಗಾಯಿತು. ಆದ ಕಾರಣ ಯಕ್ಷಗಾನ ಅಲ್ಲಿಗೆ ತಲುಪಿತು, ಆ ಮಟ್ಟಕ್ಕೆ ಏರಿತು. ಎಷ್ಟೋ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಯಕ್ಷಗಾನದ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ. ಅಲ್ಲಿ ಅದರ ಕಾರ್ಯವ್ಯಾಪ್ತಿ ವಿಸ್ತಾರವಾಗಿ ಬೆಳೆದಿದೆ. ಇದಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ ಆಗಿ ಜಾಲತಾಣಗಳು ಇವೆ ಅಂತ ಇಷ್ಟು ಹೇಳ್ದ ನನ್ನ ಇಂಥ ಒಂದು ಅವಕಾಶ ಕೊಟ್ಟಂತಹ ಸಂಸ್ಥೆಗೆ ವಂದಿಸ್ತಾ ವಿರಮಿಸ್ತೇನೆ. ಧನ್ಯವಾದ. ಎಲ್ಲ ಈಗ ಅಧ್ಯಾಪಕನದಲ್ಲಿ ನಮ್ಮ ಟೀಚಿಂಗ್ ಫೀಲ್ಡಲ್ಲಿ ಇರ್ಬೋದು ಅಥವಾ ಸಿನಿಮಾ ಕ್ಷೇತ್ರಗಳಲ್ಲಿ ಇದು ಹೇಗೆ ವ್ಯಾಪಿಸಿದೆ ಅಂದರೆ ಹಾಗೆ ಅಂತೇಳಿ ಅದನ್ನು ನಾವು ಇಂಥ ಚರ್ಚೆಗಳಲ್ಲಿ ಈಗ ಇವತ್ತಿನ ಚರ್ಚೆ, ಉದಾಹರಣೆಗೆ ನಾನು ಹೇಳೋದು ಇವತ್ತಿನ ಚರ್ಚೆ, ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ನನ್ನ ಅಭಿಪ್ರಾಯ ಹೇಳಿದೆ. ನಾನು ಸಾಮಾಜಿಕ ಜಾಲತಾಣಕ್ಕೆ ಸಪೋರ್ಟು ಮಾಡಿ ಹೇಳಿದ್ದೇ ಅಲ್ಲ, ಸಾಮಾಜಿಕ ಜಾಲತಾಣವನ್ನು ನೆಗೆಟಿವ್ ಆಗಿ ಹೇಳಿದ್ದೆ ಅಲ್ಲ. ನಾನು ಹೇಳುವಂಥದ್ದು, ಈ ಚರ್ಚೆಗಳು ನಡೆಯುವಾಗ ನಾವು ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನನಗೆ ಸ್ವಲ್ಪ ಭಾವುಕರಾಗಿ ಕೆಲವರು ಕಲಾವಿದರು ವರ್ತಿಸುವುದನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಯಕ್ಷಗಾನದಲ್ಲಿ ಮುಖ್ಯವಾಗಿ ಒಂದು ಕಮೆಂಟ್ ಇದು ಮತ್ತಷ್ಟು ಅದು ಅಂದರೆ ಆ ಹೇಳುವವನಿಗೆ ಏನೂ ಗೊತ್ತಿರುವುದಿಲ್ಲ, ಆದರೆ ಅದನ್ನು ಆ ತುಡಿತ ಸರಿಯೇ. ಈಗ ನಾನು ಇಲ್ಲಿ ಭಾಷಣ ಮಾಡುವಾಗ ನನ್ನ ಬಗ್ಗೆ ಅದು ಹೀಗೆ ಅಂತೇಳಿ ವಿಮರ್ಶೆ ಮಾಡುವಾಗ ನಾನು ಅದಕ್ಕೆ ಹೋಗಿ, ಸೊ ನಾವು ಅಷ್ಟು ತೀವ್ರತೆಯಿಂದ ಅದನ್ನು ಅಲ್ಲಿಯೇ ಉತ್ತರ ಕೊಡದೆ ಇಂತಹ ಒಂದು ಬೌದ್ಧಿಕ ಚರ್ಚಾಗೋಷ್ಠಿ ನೋಡಿ, ಇದು ಇಂಟೆಲೆಕ್ಚುವಲ್ ಚರ್ಚಾಗೋಷ್ಠಿ. ಆ ಸಾಮಾಜಿಕ ಜಾಲತಾಣ ಹಾಗೆ ಅಲ್ಲ. ಈಗ ನನ್ನ ಫೇಸ್ಬುಕ್ಕಲ್ಲಿ ಏನು ಬೇಕಿದ್ರೂ ನನಗೆ ಹಾಕ್ಬೋದು, ಆದರೆ ನಾನು ಏನೇನೋ ಹಾಕಿದರೆ ನನ್ನ ಯೋಗ್ಯತೆಯನ್ನು ಗುರುತಿಸುವವರು ಕೂಡ ಇರ್ತಾರೆ ಅಂತ. ರತ್ನಾಕರ ಮಲ್ಲ ಮೂಲೆ ಹಾಕಿದ್ದು ಅಂತ ಅದರಲ್ಲಿ ಏನೋ ಸತ್ಯ ಇದೆಯಾ ಇಲ್ವಾ ಅಥವಾ ಬಂಡಲ ಇತ್ಯಾದಿಗಳನ್ನು ಗೊತ್ತದೆ. ಆದ ಕಾರಣ ನಾನು ಜಾಗ್ರತೆ ಮಾಡ್ತೇನೆ ನನ್ನ ಅಂತವ್ರು. ಇಂತಹ ಪ್ರಜ್ಞಾವಂತಿಕೆ ಎಲ್ಲರಿಗೂ ಇರಬೇಕು ಅಂತ ಇಲ್ಲ. ಈಗ ನಾನು ಪ್ರಜ್ಞಾವಂತ ಅಲ್ಲ ಅಂತ ಹೇಳಿದ್ದು. ಆದ ಕಾರಣ ಕೆಲವು ಕಮೆಂಟ್ಗಳಿಗೆ ನಾವು ಉತ್ತರಿಸುವ ಅಗತ್ಯವೇ ಇಲ್ಲ. ಆದರೆ ಇಲ್ಲಿಗ ಸಂಘಟಕರ ಜವಾಬ್ದಾರಿ ಕೂಡ ಇದೆ, ಕಲಾವಿದರ ಇಂತಹ ಬೌದ್ಧಿಕವಾದಂತಹ ಇಂಟೆಲೆಕ್ಚುವಲ್ ಆದ ಚರ್ಚಾಗೋಷ್ಠಿಯನ್ನು ಮಾಡಿ ಅದನ್ನು ನಾವು ಕೂಡ ನಮ್ಮ ಫೇಸ್ಬುಕ್ಗಳಲ್ಲಿ ಅಥವಾ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಇದರಲ್ಲಿ ಹಾಕಬೇಕು ಅಂತ. ಆಗ ಒಬ್ಬ ಒಳ್ಳೆಯ ಪ್ರೇಕ್ಷಕ, ಈಗ ನಾವು ಹೇಳಿದಂಥ ಇವರು ಇಂಥದ್ದನ್ನು ನೋಡೋದೇ ಇಲ್ಲ. ಯಾವ ಪ್ರಜ್ಞಾವಂತನೂ ಕೂಡ ಇಂತಹ ಕಮೆಂಟ್ ಸುಮ್ಮನೆ ತಮಾಷೆಗಾಗಿ ನೋಡ್ತಾರೆ ಹೊರತು, ಪ್ರಜ್ಞಾವಂತರು ಆ ಕಮೆಂಟ್ಗಳನ್ನು ನೋಡಿ ಅಂದರೆ ಪದಗಳ ಬಳಕೆಯೂ ಕೂಡ ಬಹಳ ಮುಖ್ಯ ಆಗ್ತದೆ. ಇವನ ಹಣೆ ಬರಹ ಇಷ್ಟು ಅಂತ ಎಷ್ಟೋ ಜನ ಏನೆಲ್ಲ ಬೈತಾರೆ ಕೆಲವು ಕಡೆ, ಆದರೆ ನಮ್ಗೆ ಗೊತ್ತಾಗ್ತದೆ ಹೀಗೆ ಬೈಯುವವನ ಯೋಗ್ಯತೆ ಇಷ್ಟು ಅಂತ. ಆದ ಕಾರಣ ನಾವು ಅದನ್ನು ಹಾಗೆ ಇಟ್ಟುಕೊಂಡು ಇಂತಹ ಈ ಚರ್ಚಾಗೋಷ್ಠಿಗಳನ್ನು, ಕಮ್ಮಟಗಳನ್ನು ಅಥವಾ ಹೆಚ್ಚಿನ ಕಡೆ ವಿಚಾರಗೋಷ್ಠಿ, ಉಪನ್ಯಾಸ, ಈಗ ನಮ್ಮ ಕಾಲೇಜುಗಳಲ್ಲಿ ಎಲ್ಲ ನಡೆಯುವುದೇನು ಅಂದರೆ ಒಂದಷ್ಟು ಫಂಡ್ ಬರ್ತದೆ ಯಕ್ಷಗಾನದ ಬಗ್ಗೆ, ಒಂದು ಉಪನ್ಯಾಸ ಮಾಡುವವರು ಹೇಳ್ತಾರೆ ಹೋಗ್ತಾರೆ. ಸೊ ಚರ್ಚಾಗೋಷ್ಠಿಗಳು ನಡೆಯುವುದಿಲ್ಲ. ನಿಜಕ್ಕೂ ನಡೀಬೇಕಾದ್ದು ಸಂವಾದ. ಅಲ್ಲಿ ಪ್ರೇಕ್ಷಕ ಬೇಕು, ಅಲ್ಲಿ ಮುಖ್ಯವಾಗಿ ಬೇಕಾದವರು ನಮ್ಮ ಯುವ ತಲೆಮಾರು ಯಾವ ಚರ್ಚಾಗೋಷ್ಠಿಗಳಲ್ಲಿಯೂ ಭಾಗವಹಿಸದಂಥ ದೊಡ್ಡ ಕೊರತೆ ನನಗೆ ಮುಖ್ಯವಾಗಿ ಕಾಣ್ತಾ ಇದೆ.
ಆದ ಕಾರಣ ಇದನ್ನು ಯುವ ಜನತೆಗೆ ತಲುಪಿಸುವ ಅಥವಾ ಅವರಿಗೂ ಕೂಡ ಸ್ಥಾನಮಾನ ಕೊಟ್ಟು, ಈಗ ಅವರು ಪ್ರೇಕ್ಷಕರಾಗಿ ಬರುವುದಿಲ್ಲ. ಇಲ್ಲಿ ಒಬ್ಬರು ಹೇಳ್ತಿರಲ್ಲ, ನನ್ನ ಮಗ ಇಲ್ಲಿಗೆ ಬರಲಿಕ್ಕಿಲ್ಲ, ಆದರೆ ಅವರು ಯೂಟ್ಯೂಬಲ್ಲಿ ಅದನ್ನು ನೋಡ್ಯಾರು ಅಂತ. ಅದು ಸರಿ, ಅವರಿಗೂ ಕೂಡ ನಾವು ಸಂಘಟಕರು ವೇದಿಕೆಯಲ್ಲಿ ಸ್ಥಾನಮಾನ ಕೊಟ್ಟು ಅವರು ಕೂಡ ಪ್ರಿಪೇರ್ ಆಗಿ ಬರುವ ಹಾಗೆ ಆಗಬೇಕು. ಆವಾಗ ಏನಾಗ್ತಂದ್ರೆ, ಈಗ ನನ್ನ ಕಾಲೇಜಿನ ಒಬ್ಬ ಹುಡುಗ ನನಗೆ ಅವಕಾಶ ಕೊಟ್ಟಾಗ ಅದನ್ನು ನೋಡ್ತಾರೆ ಅವರು ಯೂಟ್ಯೂಬಲ್ಲಿ, ಇವನದು ಬಂದಿದೆ ನೋಡುವಾಗ ಅಲ್ಲಿ ಬರುವ ಸಂದೇಶವು ಅವನಿಗೆ ತಿಳಿಯದಂತೆ, ಅಂದರೆ ಆ ಯುವ ತಲೆಮಾರಿಗೆ ತಿಳಿಯದಂತೆ ಹೋಗ್ತದೆ ಅಂತ ನಾನು ಭಾವಿಸಿಕೊಳ್ತೇನೆ. ಮತ್ತು ಏನಾಗಿದೆ ಅಂದರೆ, ಸಾಮಾಜಿಕ ಜಾಲತಾಣ ಇತ್ತೀಚೆಗೆ ಬೆಳೆದದ್ದು, ಇತ್ತೀಚೆಗೆ ಅಂದರೆ ಈಗ ಒಂದು 10-20 ವರ್ಷಗಳಿಂದ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೇವೆ. ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬುದು ಹೆಚ್ಚಿನವರಿಗೂ ಗೊತ್ತಿಲ್ಲ. ಏನು ಬರೆದ್ರೂ ಬರ್ತದೆ, ಏನು ಹಾಕಿದರೂ ಬರ್ತದೆ ಅಂತ. ಸೊ ಆದ ಕಾರಣ ಇನ್ನು ಸ್ವಲ್ಪ ಸಮಯ ಇದು ಸರಿ ಆಗ್ಬೋದು. ರಾಧಾಕೃಷ್ಣ ಸರ್ ಹೇಳಿದಾಗ ಇದನ್ನು ದಾಖಲೆ ಅಂತ ನಾವು ಭಾವಿಸಿಕೊಳ್ಬೇಕಾಗಿ ಇಲ್ಲ ಅಂತ ನಾನು ಅನಿಸಿಕೊಳ್ತೇನೆ. ನಮಗೆ ನಿಮ್ಮ ವಯಸ್ಸಿನವರಿಗೆ, ನನ್ನ ವಯಸ್ಸಿನವರಿಗೆಲ್ಲ ಆ ಭಯ ಇರುವುದು ಸಹಜ. ಅಲ್ಲಿ ಏನೋ ಒಬ್ಬ ನನ್ನನ್ನು ಅಂತ ಬೈದ ಅಂತ, ನಾನೊಬ್ಬ ಕಾಲೇಜು ಪ್ರಾಧ್ಯಾಪಕ ನನ್ನನ್ನು ಬೈದ, ಇದು ಏನೂ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಈಗ ಕಾಮನ್ ಆಗಿಬಿಟ್ಟಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸುಗಳು ಕೂಡ ಇವೆ ಅಂತ. ನಾವು ಹೇಗಿದ್ದೇವೆ ಎಂಬುದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂತ. ಈ ಕಟ್ಟಿಂಗ್ ಆ್ಯಂಡ್ ಪೇಸ್ಟ್ ಅಂತ ದೊಡ್ಡ ದಂಧೆಯಾಗಿ ಇದು ಸರ್, ಯಕ್ಷಗಾನ ಎಲ್ಲ ಕಡೆ ಇದೆ. ಈಗ ನಾನು ಹೇಳಿದ ಪದ ಉಂಟಲ್ಲ, ನಾನು ಇಲ್ಲಿ ನಮ್ಮ ಆತ್ಮೀಯರು ಅಂತ ಹೇಳಿದೆ, ಇಲ್ಲಿ ರೆಕಾರ್ಡ್ ಆಗ್ತಾ ಉಂಟು. ಆಗ ಅವರು ಉಪನ್ಯಾಸಕರಾಗಿದ್ದುಕೊಂಡು ಕೂಡ ಹಾಗೆ ಹೇಳಿದರು ಅಂತೇಳಿ. ಆಗ ನಾನು ಅದ್ರ ಗೊತ್ತಿರ್ತದೆ ಸಮಾಜಕ್ಕೆ ಒಂದು ಯಾರಿಗೆ ಏನು ಎಂಥದ್ದು ಅಂತ. ಇಲ್ಲ ನಾನು ಅದಕ್ಕೆ ಉತ್ತರ ಕೊಡಬೇಕಾಗಿ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದರೆ ನಾವು ಹೇಳಿದ ಉದ್ದೇಶ ಒಂದು ಇರ್ತದೆ, ಅಥವಾ ಇಲ್ಲಿ ಒಂದು ಪ್ರದರ್ಶನ ಅಥವಾ ಒಂದು ಇದು ಇರ್ತದೆ. ಕಟ್ ಪೇಸ್ಟ್ ಮಾಡುವುದರಿಂದ ತುಂಬ ಅನರ್ಥಗಳಾಗಿವೆ. ಆದರೆ ಕಟ್ ಪೇಸ್ಟ್ ಮಾಡಿದ್ದು ಅಂತ ಅರ್ಥ ಮಾಡುವಂತಹ ಮನಸ್ಥಿತಿ ಈಗ ಬಂದಿದೆ ಹಲವರಿಗೆ. ಇದು ಪೂರ್ತಿ ಇಲ್ಲ ಅಂತ ಸರಿಯಾಗಿ ತಿಳಿಬೇಕಾದವ ಅದರ ಹಿನ್ನೆಲೆ ತೆಗೆದು ಪೂರ್ತಿಯಾಗಿ ನೋಡ್ತಾನೆ ಅಂತ. ನಮ್ಮ ಇಲ್ಲಿಗೆ PhD ಮಾಡುವ ಕಾರ್ತಿಕ್ ಇದ್ದಾನೆ ಹುಡುಗ. ಈಗ ನನ್ನಕ್ಕಿಂತ ಹೆಚ್ಚು ಜಾಲತಾಣಗಳಲ್ಲಿ, ಅವರ ವಯಸ್ಸು ಸಣ್ಣದು 25, ನನ್ನದು 47. ಎಷ್ಟು ವ್ಯತ್ಯಾಸ ಉಂಟು ಅಂತ ನನಗೆ ಗೊತ್ತಾಗೋದು ಅವನೊಟ್ಟಿಗೆ ಹೆಚ್ಚು ಸಂಪರ್ಕದಲ್ಲಿ ಇರುವಾಗ. ನಾನು ಡಿಸ್ಟೆನ್ಸ್ ಕೀಪ್ ಮಾಡಿದರೆ ನನ್ನ PhD ಸ್ಟೂಡೆಂಟ್ ದೂರ ನಿಲ್ಲೋ ನನಗೆ, ಅಂದರೆ ನಮಗೆ ಅಂತ ಒಂದು ಭಾವನೆ ಇರ್ತದೆ. ಅಂದರೆ ನಾವು ನಮ್ಮ ಅಧ್ಯಾಪಕರಿಗೆ ಕೊಟ್ಟಂಥ ಗೌರವ ಹಾಗೆ ನಮಸ್ತೆ ಕೊಟ್ಟು ಅವರ ಗುರು ಪಾದಗಳನ್ನು ಮುಟ್ಟು. ಇವತ್ತು ನೀವು ಪಾದ ಮುಟ್ಟು ಅಂತ ಹೇಳಿಬಿಟ್ರೆ ಯಾರಾದರೂ ಅದನ್ನು ಹಾಕಿದರೆ ನಾನು ಸಸ್ಪೆಂಡೆ, ಪಾದ ಮುಟ್ಟಿದ ಅಂತ. ಅಂದರೆ ನೋಡಿ, ಕಾನೂನುಗಳು ಬದಲಾಗ್ತದೆ, ಕಾಲಘಟ್ಟಗಳು ಬದಲಾಗ್ತವೆ. ಈ ಸ್ಪೀಡಿಗೆ ನಾವು ಹೊಂದಿಕೊಳ್ಬೇಕಾಗಿ ಬರ್ತದೆ. ಆದ ಕಾರಣ ನಾನು ಅವನಿಂದ ನಾನು ಕೇಳಿದೆ. ಈಗ ಬರುವಾಗಲೂ ಕೂಡ ನಾವು ಚರ್ಚೆ ಮಾಡ್ತಾ ಬಂದೆವು, ಏನು ಹೇಳ್ತದೆ ಈ ಬಗ್ಗೆ ಚರ್ಚೆ ಅಂತ. ಅದು ಒಂದಷ್ಟು ಹೇಳ್ತದೆ. ಎಷ್ಟು ಹೇಳ್ತದೆ ಅಂದರೆ, ಯುನೆಸ್ಕೋದಲ್ಲಿ ಇದು ಯಕ್ಷಗಾನಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಇಲ್ಲ. ಯಾಕೆ ಇಲ್ಲ ಅಂತೇಳಿದರೆ ಅದಕ್ಕೆ ಕಾರಣ ಹೀಗೆ, ಭರತನಾಟ್ಯಕ್ಕೋ ಅಥವಾ ಕುಚಿಪುಡಿಗೋ ಇದೆ ಇತ್ಯಾದಿಗಳನ್ನೆಲ್ಲ ಹೇಳ್ತದೆ. ಸೊ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಇರುವಾಗ ನಾವು ತುಂಬ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಅಂತ. ಈಗ ರಾಧಾಕೃಷ್ಣ ಸರ್ ಇವರು ಎಷ್ಟು ಒಳ್ಳೆ ಕಲಾವಿದರು ಅಂದರೆ ನಮ್ಗೆ ಗೊತ್ತಿದೆ. ಈಗ ನಿಮ್ಮ ಸರ್ ಬಗ್ಗೆ ಏನಾದರೂ, ರಾಧಾಕೃಷ್ಣ ಕಲ್ಚಾರನ್ನೇ ನಾವು ಉದಾಹರಣೆಗೆ ಇಟ್ಟುಕೊಳ್ತೇನೆ, ಅವರ ಬಗ್ಗೆ ಯಾರೋ ಒಬ್ಬರು ಏನೋ ಟೀಕೆ ಮಾಡಿದರೆ ನನಗೆ ಗೊತ್ತಿದೆ ಆ ಟೀಕೆ ಮಾಡೋದು. ಅಂದರೆ ಸರಿಯಾಗಿ ಅವರನ್ನು ಅರ್ಥ ಮಾಡಿಕೊಂಡವರಿಗೆ ಗೊತ್ತಿದೆ. ಅರ್ಥ ಮಾಡಿದಂತಹ ತಲೆಮಾರು ಇದೆ ಈಗಲೂ ಕೂಡ, ಅದು ಮುಂದಕ್ಕೆ ದಾಟುತ್ತದೆ ಕೂಡ. ಯಾಕೆಂದರೆ ಅದು ಕೂಡ ರೆಕಾರ್ಡ್ ಆಗಿದೆ. ಅವರ ಮಾಡಿದ ವಾಲಿಯ ಒಂದು ಪಾತ್ರವೋ ಸುಗ್ರೀವನ ಒಂದು ಪಾತ್ರವೋ ಅದು ಕೂಡ ರೆಕಾರ್ಡ್ ಆಗಿ ಇರ್ತದೆ. ನಾಳೆ ಅದರ ಬಗ್ಗೆ ತಿಳಿಯಲಿಕ್ಕೆ ಇದ್ದವ ಅದನ್ನು ನೋಡ್ತಾನೆ ಹೊರತು ಕಮೆಂಟ್ಗಳ ಬಗ್ಗೆ ನೋಡೋದಿಲ್ಲ. ಆಗ ಅವನಿಗೆ ಗೊತ್ತಾಗ್ತದೆ. ಮತ್ತು ಪ್ರಜ್ಞಾವಂತಿಕೆ ಇಲ್ಲದ ತಲೆಮಾರನ್ನು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಧ್ಯಯನಶೀಲತೆ ಇಲ್ಲದು. ಆದರೆ ಇನ್ನೂ ಅಂಥವರು ಕಡಿಮೆ ಇರ್ಬೋದು ತಾನೇ. ಅಂದರೆ ಶಿಕ್ಷಣ ಅಥವಾ ಸಾಮಾಜಿಕ ಜಾಲತಾಣ ಇತ್ಯಾದಿಗಳು ಬೆಳವಣಿಗೆ ಆದ ಹಾಗೆ ಇದನ್ನು ನಾನು ಹೇಳಿದ್ದು ಸರ್, ಈ ವಿಷಯವನ್ನು ನಾನು ಹೇಳಿದ್ದು. ಆದ ಕಾರಣ ಒಬ್ಬ ಕಲಾವಿದ ಈಗ ನಮ್ಮ ಹಿರಿಮೆ ಏನು, ನಮ್ಮ ಗರಿಮೆ ಏನು, ಯಕ್ಷಗಾನಕ್ಕೆ ನಮ್ಮ ಕೊಡುಗೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿದೆ. ನಮ್ಮನ್ನು ಗೊತ್ತು ಇದ್ದವರು ಕೂಡ ಇದ್ದಾರೆ, ನಮ್ಮದೇ ತಲೆಮಾರಿನವರು ಇದ್ದಾರೆ ಅಥವಾ ಇವರು ಇದ್ದಾರೆ ಅಂತ, ಅದನ್ನು ನಾನು ಹೇಳಿದ್ದು. ಸೊ ಇಲ್ಲದಿದ್ದರೆ ಇದಕ್ಕೆ ನಮ್ಮ ಹೊತ್ತೆಲ್ಲ ಹೋಗ್ತದೆ. ಇದಕ್ಕೆ ಕಮೆಂಟ್ ಕೊಡೋದು, ಇದಕ್ಕೆ ನಾವು ಮರುಗುವುದು, ಕೊರಗುವುದು ಇತ್ಯಾದಿಗಳೆಲ್ಲ ಆಗಿಬಿಡ್ತದೆ ಅಂತ. ನಾವು ಹೆಚ್ಚು ಆ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮಲ್ಲಿ ಆ ಪ್ರಜ್ಞಾವಂತಿಕೆಯನ್ನು ಬೆಳೆಸಿಕೊಂಡು, ನಮ್ಮದು ಅಧ್ಯಯನ ಇದೆ ತಾನೇ, ನಮ್ಮದು ಏನೇನೋ ಅಧ್ಯಯನ ಇಲ್ಲದೆ ಹೇಳುವುದಲ್ಲಲ್ಲ. ಆದ ಕಾರಣ ಅದನ್ನು ಅರ್ಥ ಮಾಡಿಕೊಂಡ್ರೆ ಆ ವಿಷಯವಾಗಿ ಮುಂದೆ ಹೋಗುವುದು ಒಳ್ಳೆಯದು. ಮತ್ತು ನಾನು ಮೊದಲೇ ಹೇಳಿದಾಗೆ ಚರ್ಚೆಗಳು ನಡೀಬೇಕು, ಇಂತಹ ಆರೋಗ್ಯಪೂರ್ಣವಾದ ಚರ್ಚೆಗಳು ನಡೀಬೇಕು.
ಅವು ಕೂಡ ಜಾಲತಾಣಗಳಿಗೆ ಅಪ್ಲೋಡ್ ಆಗಬೇಕು. ಹಾಗೆ ಯಾಕೆಂತ ಹೇಳಿದ್ರೆ ನೋಡಿ, ಯಕ್ಷಗಾನದ ಬಗ್ಗೆ ತುಂಬ ಪ್ರಾಜೆಕ್ಟ್ಗಳು ಈಗ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಆಗ್ತಾ ಉಂಟು. PhD ವಿಷಯಗಳು ಆಗ್ತವೆ. ಅವರು ನೋಡುವುದು ಇಂತಹ ಬೌದ್ಧಿಕ ನೆಲೆಯಲ್ಲಿ ನಡೆದ ಚರ್ಚೆಗಳನ್ನು ಮಾತ್ರ, ಕಮೆಂಟ್ಗಳನ್ನಲ್ಲ. ಅದು ದಾಖಲಾಗಿ ಶೈಕ್ಷಣಿಕವಾಗಿ ಪಠ್ಯಪುಸ್ತಕಗಳಲ್ಲಿ ಅದು ಬರ್ತದೆ, ಹೊರತು ಇಂಥದ್ದು ಬರುವುದಿಲ್ಲ. ಇದು ನಾನು ಮುಖ್ಯವಾಗಿ ಹೇಳುವಂಥದ್ದು, ಅದು ದಾಖಲೆ ಆಗ್ತದೆ. ಈಗ ರಾಧಾಕೃಷ್ಣ ಕಲ್ಚರ್, ನಾನು ಅವರ ಹೆಸರನ್ನೇ ಹೇಳ್ತೇನೆ ಅಂತ ಭಾವಿಸಿಕೊಳ್ಬೇಡಿ, ನಾನು ಮತ್ತೆ ಅವರ ಅರ್ಥಗಾರಿಕೆ ಹೇಗೆ ಎಂಬುದು ಶೈಕ್ಷಣಿಕ ಮಟ್ಟದಲ್ಲಿ ಅಥವಾ ಬೌದ್ಧಿಕ ಮಟ್ಟದಲ್ಲಿ ಗುರುತದ. ಅವರ ಪರ್ಸನಲ್ ಜೀವನ ಹೇಗೆ ಅಥವಾ ಅವರದನ್ನು ಯಾರಾದರೂ, ಅದು ಬರುವುದೇ ಇಲ್ಲ ಇಲ್ಲಿ, ಅದು ಬರಬೇಕಾದ ಅಗತ್ಯವೂ ಇಲ್ಲ. ಅವರೊಬ್ಬ ಮನೆಯಲ್ಲಿ ಒಂದು ಪ್ರಸಂಗ ಅವರು ಹೇಳಿದರೆ ಇಂಟರ್ವ್ಯೂ ಮಾಡೋದು ಅದು ವಿಷಯವೇ ಅಲ್ಲ ಅಂತ ಅನ್ನಿಸ್ತದೆ. ಅದು ದಾಖಲಾಗ್ತದೆ. ಆ ದಾಖಲೆ ಸಾರ್ವಕಾಲಿಕವಾಗಿರ್ತದೆ, ಅದು ಉಳಿಯುತ್ತದೆ. ಅದನ್ನೇ ಒಂದಷ್ಟು ಮಂದಿ ಅಧ್ಯಯನ ಮಾಡ್ತಾರೆ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗೆ ಅಂತ ಹೇಳಿ ಕಲಾವಿದರ ಎಚ್ಚರಿಕೆ ತುಂಬ ವಹಿಸಬೇಕಾಗ್ತದೆ ಮೊದಲಿಗಿಂತ. ಈಗ ಮಾತನಾಡುವಾಗ ಚರ್ಚೆ ವೇದಿಕೆಯಲ್ಲಿರುವಂತಹ ಪ್ರತಿಯೊಂದು ಭಾವವು ಹಾವವು ಎಲ್ಲವೂ ಕೂಡ ತುಂಬ ಎಚ್ಚರಿಕೆಯಿಂದ ಮೊದಲಿಗಿಂತ ಹೆಚ್ಚು ಬೇಕಾಗ್ತದೆ. ಯಾಕಂದರೆ ಶಾರ್ಪ್ ಕ್ಯಾಮರಾ ನೋಡಿ, ಮೊದಲು ದೊಂದಿ ಬೆಳಕಿರುವಾಗಲೋ ಪೆಟ್ರೋಮ್ಯಾಕ್ಸ್ ಇರುವಾಗಲೋ ಮುಖಕ್ಕೆ ಬಣ್ಣ ಬಳಿಯುವಾಗ ಅಷ್ಟು ಅಚ್ಚುಕಟ್ಟುತನ ಇಲ್ಲದಿದ್ದರೂ ಕೂಡ ಏನು ತೊಂದರೆ ಆಗ್ತಿರಲಿಲ್ಲ, ದೂರ ನಿಂತು ನೋಡೋದು ಚೆಂದ ಕಾಣುತ್ತೆ. ಈಗ ಹಾಗೆಲ್ಲ ಫೋಕಸ್ ಕ್ಯಾಮರಾಗಳು ಅವನ ಮುಖವನ್ನೇ ಹಿಡಿಯುವಾಗ ನೀವು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಮಾಡಿದರೂ ಕೂಡ ಇಂತಹ ಕಡೆಗಳಲ್ಲಿ ನಾವು ಹಳೆಯ ಕಾಲಗಿಂತಲೂ ಕೂಡ ತುಂಬ, ಇದು ಒಂದು ರೀತಿಯಲ್ಲಿ ಕಲಾವಿದನನ್ನು, ಸಂಘಟಕನನ್ನು, ಮುಂತಾದವರನ್ನು ಒಂದು ರೀತಿಯಲ್ಲಿ ಮತ್ತಷ್ಟು ಜಾಗೃತಿಗೆ, ಎಚ್ಚರಿಕೆಗೆ ಕೊಂಡೊಯ್ಯಲಿಕ್ಕೆ ಸಹಕಾರಿಯಾಯಿತು ಅಂತ ನಾನು ಭಾವಿಸ್ತೇನೆ. ಸಾಮಾಜಿಕ ಜಾಲತಾಣದ ಪಿಡುಗು, ಅದರ ಒಂದು ಋಣಾತ್ಮಕ ಅಂಶಗಳು ಎಷ್ಟು ಇದೆ ಅಂತ ಹೇಳಿದರೆ, ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಬದುಕಿನಲ್ಲಿ ಆದ ಮಾರ್ಪಾಡುಗಳಿಂದ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅನಿವಾರ್ಯ, ಸುಪ್ರೀಂ ಕೋರ್ಟ್ ಕಾಲೇಜುಗಳಿಗೆ ಮೊಬೈಲ್ ತರಬಾರ್ದು ಅಂತ ಹೇಳ್ತಾ ಇದ್ದ ಅದೇ ಬೋರ್ಡನ್ನು ನಾವು ತೆಗೆದು ಮೊಬೈಲ್ ಫೋನನ್ನು ಮಕ್ಕಳಿಗೆ ಕೊಡಲೇಬೇಕಾಗ್ತದೆ. ನೀವು ಮೊಬೈಲ್ ಫೋನ್ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಬರುವಂಥದ್ದು ಎಲ್ಲವನ್ನು ಕೂಡ, ಏನು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಮಕ್ಕಳು ನೋಡ್ತಾರೆ. ಅದಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆವಾಗ ಇದು ಮತ್ತು ರೀಲ್ಸ್ ಸಂಸ್ಕೃತಿ ಅಂತ ಒಂದು ಬಂದಿದೆ ನೋಡಿ. ರೀಲ್ಸ್ ಅಂದರೆ ಒಂದು 10-20 ಸೆಕೆಂಡುಗಳಲ್ಲಿ ನೋಡಿ ಮುಗಿಸುವಂತಹ ಕಾಮಿಡಿಗಳು, ಹೆಚ್ಚು ಕಾಮಿಡಿಗಳೇ, ಹೆಚ್ಚು ದಂಪತಿ ಈ ಪಾತ್ರಗಳಾಗಿ ಅದರಲ್ಲಿ ಬರ್ತಾರೆ. ಅದು ಒಂದು 5 ಸೆಕೆಂಡು 10 ಸೆಕೆಂಡು, ಅದನ್ನು ನೋಡಿದವರು ಇಲ್ಲವೇ ಇಲ್ಲ. ನಾವು ಯಾವುದೋ ಒಂದು ವಿಷಯಕ್ಕೆ ಕಾಲ್ ಮಾಡಲಿಕ್ಕೆ ಫೋನ್ ತಗೊಂಡು ಕೆಲವೊಮ್ಮೆ ರೀಲ್ಸ್ಗೆ ಬಿದ್ದರೆ ಈ ಕಾಲ್ ಮಾಡಲಿಕ್ಕೆ ನಾವು ಮೊಬೈಲ್ ತಗೊಂಡದ್ದು ಅಂತ ಹೇಳುವುದನ್ನೇ ನಮ್ಮ ತಲೆಮಾರೇ ಮರೆತು ಹೋಗ್ತದೆ. ಅಂಥ ಒಂದು ಸಿಚುವೇಶನ್ ಈಗ ಇದೆ. ಅದಕ್ಕೆ ಅದು ಕೆಲವೊಮ್ಮೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜನಜೀವನ ಅಂದರೆ ನಮ್ಮ ನಿತ್ಯ ಬದುಕಿನ ಅಧ್ಯಯನಶೀಲತೆಯನ್ನೇ ಕುಂಠಿತ ಮಾಡಿದೆ ಅಂತ ಹೇಳಿದರೆ ತಪ್ಪಿಲ್ಲ. ಇದು ನಮ್ಮ ತಲೆಮಾರಿಗೆ ನಾವು ಟೆನ್ಷನ್ ಮಾಡುವಷ್ಟು ನಮ್ಮ ನೆಕ್ಸ್ಟ್ ತಲೆಮಾರು ಟೆನ್ಷನ್ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಅಷ್ಟೇ ಸತ್ಯ. ಇದು ಸರ್ ಪ್ರಶ್ನೆಗೆ ಪೂರಕವಾಗಿ ನನಗೆ ಅನಿಸೋದು, ಇದು ನೀವು ಹೇಳಿದಾಗ ಎಲ್ಲ ಕ್ಷೇತ್ರದಲ್ಲಿ ಉಂಟು. ಮತ್ತು ಹೆಚ್ಚು ಪರಿಣಾಮ ಬೀರೋದು ಈ ನೈತಿಕವಾಗಿ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಮಾತ್ರ. ತುಂಬ ನೆಗೆಟಿವಲ್ಲೇ ಇರುವವರು ಹಾಗೆ ಇರ್ತದೆ. ಮತ್ತು ಇನ್ನೊಂದು ವಿಷಯ, ಬಹುಶಃ ಅದು ಇನ್ನೂ ಪರಿಣಾಮ ಬೀರುವಂಥದ್ದು ನನ್ನ ಹಾಗೆ ಮತ್ತು ಕಲ್ಚರ್ ಸರ್ನ ಹಾಗೆ ಈ ಪೂರ್ಣವಾದ ಒಂದು ಜಾಬ್ ಇಲ್ಲದೆ ಇರುವವರಿಗೆ ಹೆಚ್ಚು ಪರಿಣಾಮ ಬೀರ್ತದೆ ಅಂತ ನನಗೆ ಅನ್ನಿಸ್ತದೆ. ಈ ರೀತಿಯಾದ ಒಂದು ಅಪಪ್ರಚಾರಗಳು ಈಗ ನಾನು ಹಾಗೆ ಯಾವ ಕಾಲೇಜಿನಲ್ಲೂ ಇಲ್ಲ, ಸರ್ ಹಾಗೆ ಪೂರ್ಣಾವಧಿಯಲ್ಲಿ ತಾಳಮದ್ದಳೆಗೆ ಅವಲಂಬಿಸಿಕೊಂಡಿರುವವರು. ಈ ಅಪಪ್ರಚಾರಗಳಿಂದಾಗಿ, ಕೆಟ್ಟ ಇದರಿಂದಾಗಿ ಕರೆಯುವವರು ಕರೆಯದೇ ಇದ್ದಾಗ, ಅವಕಾಶಗಳು ವಂಚಿತವಾದವಾಗ ಈ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತದೆ, ಆ ಪರಿಣಾಮ ಬೀರ್ತದೆ ಅಂತ ನನ್ನ ಭಾವನೆ.